ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ವೈರಾಗ್ಯ ನಿರತಂ ಪ್ರಾಜ್ಞಂ ನಿತ್ಯ ಮುಕ್ತಿ ಪಥಪ್ರದಂ ಶಮಾಧಿ ನಿಲಯಂ ವಂದೇ ವೇದ ವ್ಯಾಸಂ ಜಗದ್ಗುರುಂ. ವೇದ ವ್ಯಾಸಸ್ತುತಿಂ ಭಕ್ತ್ಯಾ ಸಮರ್ಪಯಾಮಿ ಮದ್ಗುರೋ ನಾಗರಾಜನ ತಾರಾಧ್ಯ ಪಾಹಿ ನಿತ್ಯಂ ದಯಾನಿಧೇ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 339ನೆಯ ಭಾಗ. ಪರಮೇಶ್ವರನು ಗೌತಮನಿಗೆ ಶಿವಾಚಾರಕ್ಕೆ ವಿರುದ್ಧವಾಗಿ ವಾಹನಗಳನ್ನೇರಿ ನನಗೆ ಪ್ರದಕ್ಷಿಣೆ ಮಾಡಬಾರದು ಎಂದು ಹೇಳುತ್ತಾ, ಪೂರ್ವ ಕಾಲದಲ್ಲಿ ಧರ್ಮಕೇತು ಎಂಬ ರಾಜನು ಯಮಲೋಕದಿಂದ ಬಂದು ಅಶ್ವಾರೂಢನಾಗಿ ನನಗೆ ಪ್ರದಕ್ಷಿಣೆ ಮಾಡಲು ಮುಂದಾದಾಗ ಕೂಡಲೇ ಆ ಕುದುರೆಯು ಗಣನಾಯಕನ ರೂಪವನ್ನು ತಾಳಿ ದೇವತೆಗಳಿಂದ ಪೂಜೆಗೊಂಡು ರಾಜನನ್ನು ನೆಲಕ್ಕೆ ಬೀಳಿಸಿ ಕೈಲಾಸವನ್ನು ಸೇರಿಕೊಂಡಿತು. ತನ್ನ ಅಶ್ವವು ಗಣಶರೀರವನ್ನು ಹೊಂದಿದ್ದನ್ನು ಕಂಡ ಧರ್ಮಕೇತುವು ನಡೆದೇ ಪ್ರದಕ್ಷಿಣೆ ಮಾಡಿ ಗಣಾಧಿನಾಥನಾದನು. ಅಂದಿನಿಂದ ಬ್ರಹ್ಮ, ವಿಷ್ಣು, ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಪಾದ ಸಂಚಾರ ಮಾಡಿಯೇ ನನಗೆ ಪ್ರದಕ್ಷಿಣೆ ಮಾಡುವರು. ಸಿದ್ಧನೊಬ್ಬನ ತಪಃಫಲವು ಕ್ಷೀಣಿಸಿ ಸ್ವರ್ಗದಿಂದ ಚ್ಯುತನಾಗಿ ಭೂಮಿಗೆ ಬಂದು ನನಗೆ ಪ್ರದಕ್ಷಿಣೆ ಮಾಡಿ ಪ್ರಾರ್ಥಿಸಿ ತನ್ನ ಮೊದಲಿನ ಸ್ಥಾನ ಸೇರಿದನು. ನನಗೆ ಪ್ರದಕ್ಷಿಣೆ ಮಾಡುವ ಭಕ್ತರು ಎಡವಿ ಬಿದ್ದು ಪಾದದಿಂದ ರಕ್ತ ಬಂದರೆ ಆ ರಕ್ತದ ಹನಿಯು ದೇವೇಂದ್ರನ ಕಿರೀಟದ ಮಣಿಯಾಗಿ ಶೋಭಿಸುವುದು. ನೊರಜು ಕಲ್ಲುಗಳಿಂದ ಉಂಟಾದ ಗಾಯದ ರಕ್ತಬಿಂದುವು ಮಹಾಲಕ್ಷ್ಮಿಯ ಕುಚಕುಂಕುಮ ಪ್ರದೇಶವನ್ನು ಅಲಂಕರಿಸುವುದು. ಹೀಗೆಂದು ಮಹೇಶ್ವರನು ತನಗೆ ಹೇಳಿದ್ದ ಮಾತುಗಳನ್ನು ಗೌತಮನು ಪಾರ್ವತಿ ದೇವಿಗೆ ಹೇಳಿದನು. ಪಾರ್ವತಿಯು ಗೌತಮನನ್ನು, ಮನುಷ್ಯನು ತನ್ನ ಶಕ್ತ್ಯಾನುಸಾರವಾಗಿ ಅರುಣಾಚಲೇಶ್ವರನ ಸೇವೆಯನ್ನು ಮಾಡುವುದರಿಂದ ಆಗುವ ಫಲವೇನು, ದಯಮಾಡಿ ತಿಳಿಸು ಎಂದು ಕೇಳಿದಳು. ಗೌತಮನು, ಹಿಂದೆ ಪರಮೇಶ್ವರನೇ ನನಗೆ ಹೇಳಿದ್ದುದನ್ನೇ ನಿನಗೆ ತಿಳಿಸುತ್ತೇನೆ. ಒಂದು ಜೇಡರ ಹುಳುವು ನನಗೆ ತನ್ನ ಬಲೆಯ ದಾರಗಳನ್ನು ಹೊದಿಸಿದ ಪುಣ್ಯದಿಂದ ಜನ್ಮಾಂತರದಲ್ಲಿ ಮನುಷ್ಯನಾಗಿ ಜನಿಸಿ ನನ್ನನ್ನು ರೇಷ್ಮೆ ವಸ್ತ್ರಗಳಿಂದ ಹೊದಿಸಿ ಸೇವೆ ಮಾಡಿತು. ಒಮ್ಮೆ ಆನೆಯೊಂದು ದಾಹಗೊಂಡು ಮರಗಳ ಚಿಗುರುಗಳನ್ನು ಆಯ್ದು ತಿನ್ನುತ್ತಿರುವಾಗ ಆ ಮರದಲ್ಲಿ ಗೂಡು ಕಟ್ಟಿಕೊಂಡಿದ್ದ ಜೇನು ಗೂಡಿನಿಂದ ಅಪ್ರಯತ್ನವಾಗಿ ಜೇನಿನ ಹನಿಗಳು ಕೆಳಗಿದ್ದ ಲಿಂಗದ ಮೇಲೆ ಬಿದ್ದು ಮಧುವಿನ ಅಭಿಷೇಕದ ಫಲದಿಂದ ಆನೆಯು ಮರಣಾನಂತರ ಗಣಾಧಿಪತ್ಯವನ್ನು ಪಡೆಯಿತು. ಯಾರು ನನ್ನ ಸನ್ನಿಧಿಯಲ್ಲಿ ಅಖಂಡ ದೀಪ ಬೆಳಗುವರೋ ಅವರು ಸ್ವಯಂ ಜ್ಯೋತಿ ಸ್ವರೂಪರಾಗಿ ನನ್ನ ಸಾರೂಪ್ಯವನ್ನು ಹೊಂದುವರು. ಪಾರಿವಾಳವೊಂದು ರಾತ್ರಿಯಲ್ಲಿ ದಾರಿ ಕಾಣದೆ ನನ್ನ ಸನಿಹಕ್ಕೆ ಬಂದು ಬಿದ್ದು ಹೋದರಿಂದ ಅದಕ್ಕೆ ಮೋಕ್ಷ ಪ್ರಾಪ್ತಿಯಾಯಿತು. ಕೆಲವು ಹಸುಗಳು ಕೂಡ ಮೇಯಲೆಂದು ಬಂದು ತಮ್ಮ ಕರುಗಳನ್ನು ನೆನೆದು ಕೆಚ್ಚಲಿನಿಂದ ಉಕ್ಕಿ ಬಂದ ಹಾಲು ನನ್ನ ಪಾರ್ಶ್ವದಲ್ಲಿ ಚೆಲ್ಲಿದ್ದರಿಂದ ನನ್ನ ಲೋಕವನ್ನಾಶ್ರಯಿಸಿ ಮುಕ್ತಿಯನ್ನು ಪಡೆದವು. ಕಾಗೆಯೊಂದು ಆಹಾರವನ್ನರಸುತ್ತಾ ಹಾರುತ್ತಿರುವಾಗ ಅದರ ರೆಕ್ಕೆಯ ಗಾಳಿಯು ನನ್ನ ಮುಖ ಪ್ರದೇಶಕ್ಕೆ ಬೀಸಲ್ಪಟ್ಟು ಅದರ ಫಲವಾಗಿ ಮುಕ್ತಿಯನ್ನು ಹೊಂದಿತು. ಇಲಿಯೊಂದು ಕೆಲವು ಮಣಿಗಳನ್ನು ಕಚ್ಚಿಕೊಂಡು ಗುಡಿಯೊಳಗಿನ ಲಿಂಗದ ಮೇಲೆ ಇಟ್ಟಿದ್ದರಿಂದ ಅದೂ ಮುಕ್ತಿಯನ್ನು ಪಡೆಯಿತು. ನನ್ನ ಗುಡಿಯ ಎದುರಿನಲ್ಲಿ ಗೋಪುರ, ಶಿಖರ, ಶಾಲೆ, ಛತ್ರ, ಮಂಟಪ, ಕೊಳ ಈ ಮುಂತಾದವನ್ನು ನಿರ್ಮಿಸುವವನ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ. ನನ್ನ ಅಗ್ನಿಮಯ ರೂಪದ ಲಿಂಗದ ತಾಪವನ್ನು ಮನುಷ್ಯರು ಸಹಿಸಲಾರರು. ಆದುದರಿಂದ ಅಚಲೇಶ್ವರನ ರೂಪವೇ ಭೂಲೋಕದಲ್ಲಿ ಪೂಜಿಸಲ್ಪಡಲಿ. ಪರಾಶಕ್ತಿಯು ಇಲ್ಲಿ ಅಪೀತ ಕುಚೆ ಎಂಬ ಹೆಸರಿನಿಂದ ಪೂಜೆಗೊಳ್ಳಲಿ. ಅವಳನ್ನು ಆರಾಧಿಸುವ ಭಕ್ತರಿಗೆ ಅವಳು ಸದಾ ನವತಾರುಣ್ಯವನ್ನು ಅನುಗ್ರಹಿಸುವಳು. ಪಾರ್ವತಿಯೇ, ಒಂದು ಕ್ಷಣವದಲ್ಲಾದರೂ ಅರುಣಾಚಲೇಶ್ವರನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ, ನಮಸ್ಕರಿಸುವವರಿಗೆ ಇಹಲೋಕದಲ್ಲಿ ಅಪ್ರಾಪ್ಯವಾದುದು ಎಂಬ ಯಾವುದೂ ಸಹ ಇಲ್ಲ. ನೀನು ಸಹ ಅನಂತ ಗುಣ ಸಹಿತನೂ ಅಭೀಪ್ಸಿತ ವರಪ್ರದಾಯಕನೂ ಆದ ಶ್ರೀ ಅರುಣಾಚಲೇಶ್ವರನನ್ನು ಪೂಜಿಸು. ನಿನ್ನ ಇಷ್ಟಾರ್ಥಗಳು ನೆರವೇರಿ ನಿನ್ನ ವ್ರತ ತಪಸ್ಸಿನ ಮಹಿಮೆಯಿಂದಲೇ ಪರಮೇಶ್ವರನನ್ನು ಸೇರುವೆ. ನಿನ್ನ ತಪಸ್ಸು ಸಹ ಲೋಕಹಿತಕ್ಕೆ ಮತ್ತು ತಪಸ್ಸು ಮಾಡುತ್ತಿರುವ ಮಹರ್ಷಿಗಳ ಅಭ್ಯುದಯಕ್ಕಾಗಿಯೇ ಆಗಿರುವುದು. ದೇವತೆಗಳು ಯಾವುದೋ ಕಾರಣದಿಂದ ಇಲ್ಲಿ ತಪಸ್ಸು ಮಾಡುತ್ತಿದ್ದಾರೆ.
ಕಾರಣವೇನೆಂದು ನಿನ್ನ ತಪಸ್ಸಿನಿಂದಲೇ ತಿಳಿಯಬೇಕಾಗಿದೆ. ನಾವು ಕೂಡ ದೇವನಾಯಕಿಯಾದ ನಿನ್ನ ಸಹವಾಸ, ವ್ರತ, ನಿಯಮ, ತಪಸ್ಸನ್ನು ನೋಡಿ ಕೃತಾರ್ಥರಾಗುತ್ತೇವೆ ಹೀಗೆಂದು ಹೇಳಿದನು. ಹೀಗೆ ಅರ್ಥಗರ್ಭಿತವಾದ ಗೌತಮನ ಮಾತುಗಳನ್ನು ಕೇಳಿದ ಪಾರ್ವತಿಯು, ಮುನಿವರ್ಯನೇ, ನಿನ್ನ ದರ್ಶನ ಲಾಭ, ಅಮೃತದಂತಹ ಮಾತುಗಳನ್ನು ಕೇಳಿ ಅರುಣಾಚಲೇಶ್ವರನನ್ನು ನೋಡಿ ಅವನ ಮಹಾತ್ಮೆಯನ್ನು ಕೇಳಿದ ಮೇಲೆ ಇನ್ನು ಯಾವ ತಪಸ್ಸನ್ನು ಏಕಾಗಿ ಮಾಡಬೇಕು? ಸದಾಶಿವನು ನನಗೆ ಪ್ರಸನ್ನನಾಗುವನು. ನನ್ನ ನಿವಾಸ ಸ್ಥಾನವೂ ತಿಳಿಯಿತು. ಇಲ್ಲಿಯೇ ನೆಲೆಸಿ ಶಿವನನ್ನು ಪೂಜಿಸಿ ಅವನನ್ನು ವಶ ಮಾಡಿಕೊಳ್ಳುವೆನು. ನಿನ್ನಿಂದ ಮಾಡಲ್ಪಡುವ ಸಹಾಯದಿಂದ ನಾನು ಪರಮೇಶ್ವರನ ನಾಯಕಿಯಾಗುವೆನು. ಹೀಗೆಂದು ಹೇಳಿ ಗೌತಮನಿಗೆ ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ತನ್ನ ಪರ್ಣಶಾಲೆಯನ್ನು ಸೇರಿಕೊಂಡು ಮರುದಿನ ಸೂರ್ಯೋದಯ ಆಗುತ್ತಲೇ ತೀರ್ಥಗಳಲ್ಲಿ ಸ್ನಾನ, ಅಚಲೇಶ್ವರ ಲಿಂಗಕ್ಕೆ ಪೂಜೆ ಮಾಡಿ ತಪಸ್ಸು ಮಾಡತೊಡಗಿದಳು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.